ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ದೇವ್ರ ಮನೆಗೆ ಹೊರಟಿದ್ದೀವಿ. ಸೊ ಇಲ್ಲಿ ಯಾವ ಥರ ಜೋಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಫ್ರೆಂಡ್ಸ್, ನಾವು ಬಂದಿವ್ರಿ ಎಲ್ಲಿಗ್ರಿ ಮೂಡಿಗ್ರಿ ಕಿಪ್ಪಿ ಕಿರ್ತೀರ್ ಬಂದಿದ್ದೀನ ಹಾಗೆಯೇ ಮ್ಯಾಂಗೋ ಜೋಕ್ಸ್ ಮುಗಿತಾ ಇದ್ದಂಗೆ ನೆಕ್ಸ್ಟು ನಮ್ಮ ಕೋಟಿ ಅಣ್ಣ ಬಂದರು. ಈ ಕೋಟಿ ಅಣ್ಣನೂ ಕೂಡ ಜೋಕ್ ಮಾಡೋದ್ರಲ್ಲಿ ಒಂದು ಕೈ ಮುಂದೆ ಅಂತಲೇ ಹೇಳ್ಬೋದು. ನಮ್ಮ ಡ್ರೈವರ್, ಗಾಡಿ ಡ್ರೈವರ್ ಚೆನ್ನಾಗಿ ಓಡಿಸೋ ಡ್ರೈವರ್. ನೀವು ಕರೆಕ್ಟಾಗಿ ಕರ್ಕೊಂಡವ್ರು ಚೆನ್ನಾಗಿ ಕೂರ್ಸ್ಕೊಂತೀವಿ. ಆಮೇಲೆ ಮಂಜಣ್ಣ ಇದ್ದಾರೆ. ಮಂಜಣ್ಣ ಏನ್ ಮಾಡ್ರಿ? ಇವಾಗ ರೈನ್ ಕೋಟ್ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ನೋಡಿ ಫುಲ್ ಮಳೆ ಇದೆ. ಹಾಯ್ ಬಾಯ್ ಮಾಡೋ ಅಷ್ಟೊತ್ತಿಗೆ ದೇವ್ರ ಮನೆ ಬಂದು ತಲುಪಿದ್ವಿ. ಬರ್ತಿದ್ದಂಗೆ ಮಳೆ ತುಂಬಾನೇ ಜಾಸ್ತಿ ಇತ್ತು. ತುಂಬಾ ಮಳೆ ಇದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಿದೆ ಅಂದ್ರೆ ಮಳೆ ನೆನೆಯೋಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಹೆಂಗ ಅನಿಸ್ತದೆ? ನೋಡಿ ವ್ಯೂ ಪಾಯಿಂಟ್ ಎಲ್ಲ ಹೇಗಿದೆ. ಇದು ನಮ್ದು ಕಾಲಭೈರವೇಶ್ವರ ದೇವಸ್ಥಾನ, ದೇವ್ರ ಮನೇಲಿರೋದು. ಫುಲ್ ನೆಂದೋಗ್ತಾ ಇದ್ದೀವಿ ಗಾಯ್ಸ್. ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ನೋಡಿ. ಹ್ಯಾಪಿ ಡ್ಯಾನ್ಸ್ ಮಾಡೆ. ಮಳೇಲಿ ನೆನೀತಾ ಮಳೆ ಶಬ್ದ ಕೇಳ್ತಾ ಹಾಗೆಯೇ ಎಂಜಾಯ್ ಮಾಡಿದ್ವಿ ನೇಚರ್ ಜೊತೆ. ಹಾಗೆಯೇ ನಮ್ಮ ಮ್ಯಾಂಗೋ ಅವರು ಎಲ್ಲಿಗೋ ಹೋಗಿದ್ರಿ, ಬರ್ತಾ ಇದ್ದಾರೆ ನೋಡಿ. ಒನ್ಗೆ ಹೋಗ್ಬೇಕು ಅಂತಿದ್ರು, ಅದಕ್ಕೆ ನೋಡಿ ಅಲ್ಲಿ ಹೋಗಿ ಹೆಂಗ್ ನೆಟ್ಕೊಂಡು ಬರ್ತಾ ಇದ್ದಾರೆ. ಮ್ಯಾಂಗೋ ಹೆಂಗಿದೆ ನಮ್ಮ ದೇವ್ರ ಮನೆ? ಫುಲ್ ಮಳೆ ಅಲ್ವಾ? ಸೂಪರ್ ಆಗಿದೆ ಅಲ್ಲ? ಖುಷಿನಾ? ಎಷ್ಟು ಖುಷಿ? ಮ್ಯಾಂಗೋ ಇಷ್ಟು ಖುಷಿ. ನಾನು ಬೆಂಗಳೂರಿಂದನೇ ಫೋಟೋ ಶೂಟ್ಗೆ ಅಂತ ವೈಟ್ ಕಲರ್ ಛತ್ರಿ ತಗೊಬಂದಿದ್ದೀನಿ. ಹಾಗಾಗಿ ಫೋಟೋ ಶೂಟ್ ಮಾಡಬೇಕು. ಇವಾಗ ಅಲ್ಲಿ ವ್ಯೂ ಪಾಯಿಂಟಿಗೆ ಹೋಗ್ತೀನಿ, ಅಲ್ಲಿ ಫೋಟೋ ಶೂಟ್ ಮಾಡ್ತೀನಿ. ನೋಡಿ ಇವರೆಲ್ಲ ರೈನ್ ಕೋಟ್ ಹಾಕೊಂಡು ಟ್ರಿಪ್ ಬಂದಿರೋದು ಎಲ್ಲ ಹೋಗ್ತಾ ಇದ್ದಾರೆ ಮಳೆಗೆ. ಬನ್ನಿ ನಾವು ಕೂಡ ಈಗ ಮುಂದೆ ವ್ಯೂ ಪಾಯಿಂಟಿಗೆ ಹೋಗೋಣ. ಗಾಡಿ ಪಾರ್ಕಿಂಗ್ ಆಗ್ತಾ ಇದೆ. ಇದೇ ನಮ್ದು ಗಾಡಿ. ಒಂದೇ ಚಿತ್ರ ಅಲ್ಲಿ ತಗೊಳ್ಳೋಣ, ನೋಡೋಣ. ಅಲ್ಲಿ ತಗೊಂಡ್ರೆ ಆಯ್ತು. ಇದೆ ಕೊಟ್ಟಿಯಣ್ಣ ನಮ್ಮ ಚಿಕ್ಕಮಂಗ್ಳೂರು. ಎಲ್ಲೆಲ್ಲ ಏನೇನೋ ಆಯ್ತಂದ್ರಲ್ಲ, ಇಲ್ಲಿ ಬರ್ರೆ ಎಲ್ಲ ಐತೆ. ಗೊತ್ತಿಲ್ಲ. ಸ್ವರ್ಗ ಇದೆ. ಸ್ವರ್ಗಕ್ಕೆ ಇನ್ನು 4 ಹೆಜ್ಜೆ ಅಲ್ಲ, ನನಗೆ ಒಂದೇ ಹೆಜ್ಜೆ. ಬೆಂಗಳೂರು ಆದ್ಮೇಲೆ ಗೊತ್ತಾಗುತ್ತೆ ನಿನ್ ಸ್ವರ್ಗ. ಏನ್ ಕೊಟ್ಟಣ? ಹೇಳ್ಕೊಡು. ಕೀರ್ತಿ ಅವ್ರ ಜೊತೆ ಇರ್ತಾರಲ್ಲ, ಅವ್ರು ಮಾಡ್ದಂಗೆ ಮಾಡ್ತಿದ್ದಾರೆ ನಮ್ಮ ಕೋಟಿಯನ್ನ. ಯಾರು ಇಲ್ಲಿ ಎದ್ರುಕೊಂಡವ್ರು. ಆಮೇಲೆ ಹೆಂಗೆ ಬಂದು ಬನ್ನಿ ಫ್ರೆಂಡ್. ನಿಮ್ಮ ಅಮ್ಮ ಹೇಳ್ತು ಕೊಟ್ಟು ನನ್ನ ಕೂಗು. ಜೋಶ್ ಬರೋದು ಹೆಂಗೆ ಅನ್ಕೊಂಡಿದ್ಯಾ? ಮತ್ತೆ ಹತ್ಬೇಕದು. ನೋಡಿ ಗಾಯ್ಸ್, ನಾವೆಲ್ಲ ಇವಾಗ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟಿಗೆ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇವರೆಲ್ಲ ಹೋಗ್ಬಿಟ್ಟು ಬಂದಿರೋರು. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಪೋಸ್ ಕೊಡೋದೆಲ್ಲ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಹೋಗೋಣ ಗಾಯ್ಸ್. ಇಲ್ಲಿ ಬೆಂಕಿ ಹಚ್ಚಿದಾರಲ್ಲ ಯಾರೋ, ಅಲ್ಲಿ ಯಾರೋ ಮೇಲೆ ಗುಡ್ಡದ ಮೇಲೆ. ಇನ್ನೇನು ಪರದೇಶಿಗೆ ಯಾವಾಗ್ಲೂ ಅದೇ ಚಿಂತೆ ಅಂತೆ.
ಹತ್ತಕ್ಕಾಗಲ್ಲ ಅಂತ ಕೈಯೆಲ್ಲ ಇದು ಮಾಡ್ತವ್ರೆ. ಅಷ್ಟು ಹೋಗ್ಬೇಕು. ನಡ್ಕೊಂಡು ಯಾವ ತರ ಪೋಸ್ ಕೊಡ್ತಾವ ನೀನು ಹೆಂಗ ಅನಿಸ್ತು? ನಮಗೆ ಏನು ಅನಿಸಿಲ್ಲ. ಯಾರಿಗೆ ಹೆಂಗ ಅನಿಸ್ತು? ಗಡ್ಡ ತುಂಬಾ ಬಿಳಿ ಕೂದಲುಗಳೇ ಆಗೋಗಿದ್ದಾವೆ, ಮುಚ್ಚ ಆಗೋಗಿದ್ದೀರಾ? ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗ್ತಿದೆ. ನಾವು ಇವಾಗ ಮಳೆಯಲ್ಲಿ ಇದ್ದೀವಿ. ಮಳೆಯಲ್ಲಿ ಇದ್ದೀವಿ ಅಂದಾಗ ಒಂದ್ ಜೋಶ್ ಇರ್ಬೇಕು, ಅದಕ್ಕೆ ಒಂದ್ ಸಾಂಗ್ ಆಡ್ಬೇಕು. ಯಾವ ಸಾಂಗ್ ನ ಆಡ್ತೀಯ ನೀನ್ ಹುಡುಗಿಗೋಸ್ಕರ? ಹುಡುಗಿ ಅರ್ಧ ನಂಗೆ ಅದೆಲ್ಲ ಬೇಡ, ಹುಚ್ಚಿನ ತರ ಏನೇನ ಆಡ್ಬೇಡ. ಒಂದೊಳ್ಳೆ ಸಾಂಗ್ ಹೇಳಿ ಈ ಮಳೆಗೆ. ಯಾವ್ದಾರು ನಿಮ್ದೇ ಹಾಡು, ನಿಮ್ಮ ಉತ್ತರ ಕರ್ನಾಟಕದ ಕಡೆದ ಸಾಂಗ್ ಹಾಡು ಕೊಟ್ಟಿಯಣ್ಣ ಯಾವ್ದಾದ್ರು ಒಂದು. ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ, ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ. ಹುಡುಗಿ